ನನ್ನ ಆತ್ಮೀಯ ಸ್ನೇಹಿತರೆ, ಬಂಧುಗಳೇ ಹಾಗೂ ವೀಕ್ಷಕರೇ, ಪುಣ್ಯಕ್ಷೇತ್ರ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ದೇವರ ಹುಟ್ಟುಹಬ್ಬವಾದ ಶ್ರೀರಾಮ ನವಮಿಯ ಪ್ರಯುಕ್ತ ನಮ್ಮ ರಾಜ್ಯದಲ್ಲಿ ಶ್ರೀರಾಮ ದೇವರಿಗೆ ಸಂಬಂಧಪಟ್ಟ 5 ಪ್ರಮುಖ ದೇವಾಲಯಗಳ ಬಗ್ಗೆ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೀನಿ. ಶ್ರೀರಾಮ ದೇವರಿಗೆ ಸಂಬಂಧಪಟ್ಟ 5 ಪ್ರಮುಖ ದೇವಾಲಯಗಳ ಬಗ್ಗೆ ಮಾಹಿತಿಯನ್ನು ಈಗ ನಾನು ಹೇಳ್ತೀನಿ. ಮೊದಲನೆಯ ದೇವಾಲಯ ಕೋದಂಡರಾಮ ದೇವಾಲಯ, ವಿಜಯನಗರ ಜಿಲ್ಲೆ, ಹಂಪಿ. ಈ ದೇವಾಲಯವು ನಮ್ಮ ರಾಜ್ಯದ ನೂತನವಾಗಿ ರಚನೆಯಾದ ವಿಜಯನಗರ ಜಿಲ್ಲೆಯಲ್ಲಿ ಬರುತ್ತದೆ. ಈ ದೇವಸ್ಥಾನ ವಿಜಯನಗರ ಜಿಲ್ಲೆಯ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಹಾಗೂ ಇತಿಹಾಸ ಹಾಗೂ ಪುರಾಣ ಪ್ರಸಿದ್ಧ ಅಥವಾ ಪೌರಾಣಿಕ ಮಹತ್ವವನ್ನು ಪಡೆದ ಹಂಪಿ ಎಂಬ ಸ್ಥಳದಲ್ಲಿ ಬರುತ್ತದೆ. ಈ ಹಂಪಿಯು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಇದೇ ಹಂಪಿಯು ತ್ರೇತಾಯುಗದಲ್ಲಿ ಕಿಷ್ಕಿಂಧೆಯಾಗಿತ್ತು. ಕೋದಂಡರಾಮ ದೇವಾಲಯವು 14ನೇ ಶತಮಾನದಲ್ಲಿ ನಿರ್ಮಾಣವಾಗಿದ್ದು ತುಂಗಭದ್ರಾ ನದಿ ತೀರದಲ್ಲಿ ಸ್ಥಿತವಾಗಿದೆ. ಈ ದೇವಾಲಯವು ಶ್ರೀರಾಮ ದೇವರಿಗೆ ಸಮರ್ಪಿಸಿದ್ದು. ಕೋದಂಡರಾಮ ದೇವಾಲಯ 15 ಅಡಿ ಉದ್ದದ ಶ್ರೀರಾಮ ದೇವರು, ಸೀತಾಮಾತೆ, ಶ್ರೀರಾಮನ ಸಹೋದರ ಲಕ್ಷ್ಮಣ ಹಾಗೂ ಕಿಷ್ಕಿಂಧೆಯ ಮಹಾರಾಜ ಸುಗ್ರೀವನನ್ನು ಒಳಗೊಂಡ ಏಕಶಿಲಾ ವಿಗ್ರಹವಾಗಿರುತ್ತದೆ. ಆದರೆ ಶ್ರೀರಾಮನ ಬಂಟ ಆಂಜನೇಯನ ವಿಗ್ರಹವನ್ನು ಇಲ್ಲಿ ನೋಡೋಕ್ಕೆ ನಮಗೆ ಸಿಗಲ್ಲ. ದೇವಾಲಯದಲ್ಲಿರುವ ವಿಗ್ರಹಗಳು ಉತ್ತರಾಭಿಮುಖವಾದದ್ದು ಹಾಗೂ ಇದನ್ನು ಸುಗ್ರೀವ ಕೆತ್ತನೆ ಮಾಡಿದ್ದು ಅಂತ ಹೇಳಲಾಗುತ್ತದೆ. ಶ್ರೀರಾಮ ಹಾಗೂ ಲಕ್ಷ್ಮಣ ಸೀತಾನ್ವೇಷಣೆಯನ್ನು ಮಾಡ್ತಾ ಕಿಷ್ಕಿಂಧೆ ಕಡೆ ಬಂದಾಗ ಆಗ ಶ್ರೀರಾಮ ದೇವರಿಗೆ ಮತ್ತು ತಮ್ಮ ಲಕ್ಷ್ಮಣನಿಗೆ ಶ್ರೀ ಹನುಮಂತ ದೇವರ ಮುಖಾಂತರ ಸುಗ್ರೀವ ಎಂಬ ವಾನರ ಯೋಧನ ಮುಖಾಂತರ ಸೀತೆಯನ್ನು ಅನ್ವೇಷಣೆ ಮಾಡಲು ಸರಿಯಾದ ವ್ಯಕ್ತಿ ಎಂಬ ವಿಷಯ ಗೊತ್ತಾಗುತ್ತೆ. ಸುಗ್ರೀವ ಎಂಬ ವಾನರ ಯೋಧ ಕಿಷ್ಕಿಂಧೆಯ ಮಹಾರಾಜನಾಗಿದ್ದು ಅಣ್ಣ ವಾಲಿಯಿಂದ ಪದಚ್ಯುತಗೊಳಿಸೋದು ಮಾತ್ರವಲ್ಲದೆ ಆಕೆಯ ಹೆಂಡತಿಯನ್ನು ವಾಲಿಯು ಬಂದಿಯಲ್ಲಿಟ್ಟಿರುತ್ತಾನೆ. ಈ ವಿಷಯ ಶ್ರೀರಾಮ ದೇವರಿಗೆ ಹಾಗೂ ತಮ್ಮ ಲಕ್ಷ್ಮಣನಿಗೆ ಶ್ರೀ ಹನುಮಂತ ದೇವರ ಮುಖಾಂತರ ಗೊತ್ತಾಗುತ್ತೆ. ಆಗ ಶ್ರೀರಾಮ ದೇವರು ಹಾಗೂ ತಮ್ಮ ಲಕ್ಷ್ಮಣ ಸುಗ್ರೀವನನ್ನು ಸಹಾಯ ಮಾಡಲು ನಿರ್ಧರಿಸುತ್ತಾರೆ. ಆಗ ಸುಗ್ರೀವ ತನ್ನ ಜೊತೆ ಯುದ್ಧ ಮಾಡುವಂಥ ವಾಲಿಯನ್ನು ಪ್ರಚೋದಿಸುತ್ತಾನೆ. ಆಗ ವಾಲಿಯು ಯುದ್ಧದಲ್ಲಿ ಮೇಲುಗೈಯನ್ನು ಸಾಧಿಸಿ ಇನ್ನೇನು ಸುಗ್ರೀವನನ್ನು ಹತ್ಯೆ ಮಾಡಲು ಮುಂದಾದಾಗ ಆಗ ಶ್ರೀರಾಮ ದೇವರು ಮರದ ಮರೆಯಲ್ಲಿ ನಿಂತು ವಾಲಿಯ ಮೇಲೆ ತನ್ನ ಬಾಣವನ್ನು ಪ್ರಯೋಗವನ್ನು ಮಾಡುತ್ತಾರೆ. ಶ್ರೀರಾಮ ದೇವರು ತಮ್ಮ ಬಿಲ್ಲಿಂದ ಬಾಣವನ್ನು ಬಿಟ್ಟು ವಾಲಿಯನ್ನು ಸಂಹಾರವನ್ನು ಮಾಡುತ್ತಾರೆ. ಸುಗ್ರೀವನನ್ನು ಮತ್ತೆ ಕಿಷ್ಕಿಂಧೆಯ ಮಹಾರಾಜನಾಗಿ ಮಾಡಿದ್ದ ಸ್ಥಳ ಇದಾಗಿದ್ದರಿಂದ ಇದೇ ಸ್ಥಳದಲ್ಲಿ ಕೋದಂಡರಾಮ ಸ್ವಾಮಿ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ. ಹಂಪಿಗೆ ಭೇಟಿ ನೀಡೋ ಪ್ರವಾಸಿಗರು ಈ ದೇವಾಲಯವನ್ನು ಭೇಟಿ ಕೊಡ್ತಾರೆ. ಈ ಸ್ಥಳವು ಹಂಪಿಯ ಪವಿತ್ರ ತಾಣಗಳಲ್ಲಿ ಒಂದಾಗಿದೆ. ಏಕೆಂದರೆ ಈ ದೇವಸ್ಥಾನವು ಪ್ರಶಾಂತವಾದ ತುಂಗಭದ್ರಾ ನದಿ ತೀರಕ್ಕೆ ಹೊಂದ್ಕೊಂಡಂಗೆ ಸ್ಥಿತವಾಗಿದೆ. ಈ ದೇವಾಲಯವು ವಿಜಯನಗರ ವಾಸ್ತುಶೈಲಿಯಲ್ಲಿ ನಿರ್ಮಾಣವಾಗಿದೆ. ಈ ದೇವಾಲಯವು ಹಂಪಿ ಅವಶೇಷಗಳ ಪೂರ್ವ ಭಾಗದಲ್ಲಿದೆ. ಈ ದೇವಾಲಯದ ಎದುರುಗಡೆ ಇರುವ ಚಕ್ರತೀರ್ಥ ಎಂಬ ಸ್ನಾನದ ಘಾಟ್ ನದಿ ತೀರದ ಕಡೆ ಇರೋದನ್ನು ಇಲ್ಲಿ ನೋಡಬಹುದು. ಎರಡನೇ ದೇವಾಲಯ ಕೋದಂಡರಾಮ ಸ್ವಾಮಿ ದೇವಾಲಯ, ಹಿರೇಮಗಳೂರು, ಚಿಕ್ಕಮಗಳೂರು ಜಿಲ್ಲೆ. ಕೋದಂಡರಾಮ ಸ್ವಾಮಿ ದೇವಾಲಯ ಹಿರೇಮಗಳೂರು, ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾ ಕೇಂದ್ರವಾದ ಚಿಕ್ಕಮಗಳೂರು ಟೌನ್ನಿಂದ 4 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಾಲಯವು ಸೋಮವಾರದಿಂದ ಶುಕ್ರವಾರ ಬೆಳಗ್ಗೆ 7:30ಯಿಂದ ಮಧ್ಯಾಹ್ನ 12:30ವರೆಗೂ ಹಾಗೂ ಸಂಜೆ 5:30ಯಿಂದ ರಾತ್ರಿ 8 ಗಂಟೆಯವರೆಗೂ ಭಕ್ತಾದಿಗಳಿಗೆ ತೆರೆದಿರುತ್ತದೆ. ಹಾಗೂ ಶನಿವಾರ ಮತ್ತು ಭಾನುವಾರ ಬೆಳಗ್ಗೆ 7:30ಯಿಂದ ಮಧ್ಯಾಹ್ನ 1 ಗಂಟೆಯವರೆಗೂ ಹಾಗೂ ಸಂಜೆ 5:30ಯಿಂದ ರಾತ್ರಿ 8 ಗಂಟೆಯವರೆಗೂ ದೇವಾಲಯವು ಭಕ್ತಾದಿಗಳು ಹಾಗೂ ಜನಸಾಮಾನ್ಯರಿಗೆ ತೆರೆದಿರುತ್ತದೆ. ಈ ದೇವಾಲಯದಲ್ಲಿ ಹನುಮಂತನ ವಿಗ್ರಹವು ನೋಡೋಕ್ಕೆ ನಮಗೆ ಎಲ್ಲೂ ಸಿಗಲ್ಲ. ಏಕೆಂದರೆ ಈ ದಂತಕಥೆಯ ಪ್ರಕಾರ ಈ ದೇವಸ್ಥಾನದ ಪ್ರಧಾನ ದೇವರನ್ನು ಚಿತ್ರಿಸಲಾದ ಸಮಯದಲ್ಲಿ ಶ್ರೀರಾಮ ದೇವರು ಹನುಮಂತ ದೇವರನ್ನು ಭೇಟಿಯಾಗಲಿಲ್ಲ. ಇದೇ ಸ್ಥಳದಲ್ಲಿ ಪರಶುರಾಮರ ಕೋರಿಕೆಯಂತೆ ಶ್ರೀರಾಮ ದೇವರು ಶ್ರೀರಾಮ, ಸೀತಾದೇವಿ ಹಾಗೂ ಲಕ್ಷ್ಮಣ ಸಮೇತ ಪ್ರತ್ಯಕ್ಷವಾಗಿ ಶ್ರೀರಾಮ ದೇವರು ಹಾಗೂ ಸೀತಾಮಾತೆಯ ಕಲ್ಯಾಣೋತ್ಸವದ ದರ್ಶನವನ್ನು ಪರಶುರಾಮರಿಗೆ ತೋರಿಸುತ್ತಾರೆ.
ಸೀತಾಮಾತೆಯ ಮುಖದಲ್ಲಿ ಮದುವೆ ಹೆಣ್ಣಿನ ಲಕ್ಷಣವನ್ನು ಇಲ್ಲಿ ಕಾಣಬಹುದು. ಸೀತಾಮಾತೆಯ ಕಣ್ಣಿನ ದೃಷ್ಟಿ ಕೆಳಗಿರೋದನ್ನು ಇಲ್ಲಿ ನೋಡಬಹುದು. ಈ ದೇವಾಲಯದ ವೈಶಿಷ್ಟ್ಯವೇನೆಂದರೆ, ಇದೇ ದೇವಾಲಯದಲ್ಲಿರುವ ಅರ್ಚಕರಾದ ಹಿರೇಮಂಗಳೂರು ಕಣ್ಣನವರು. ಹಿರೇಮಂಗಳೂರು ಕಣ್ಣನವರು ಕನ್ನಡ ಭಾಷೆಯ ಅರ್ಚಕರು ಹಾಗೂ ದೇವಾಲಯದಲ್ಲಿ ಸಂಸ್ಕೃತದ ಬದಲು ಕನ್ನಡ ಭಾಷೆಯಲ್ಲಿ ದೇವರ ಮಂತ್ರವನ್ನು ಪಠಿಸುತ್ತಾರೆ. ಹಿರೇಮಂಗಳೂರು ಕಣ್ಣನವರು ಕನ್ನಡ ಭಾಷೆಯ ಪಾಂಡಿತ್ಯವನ್ನು ಹೊಂದಿದ್ದು, ದೇವಾಲಯದಲ್ಲಿ ದೇವರನ್ನು ನಮ್ಮ ಮಾತೃಭಾಷೆಯಲ್ಲಿ ಶ್ಲೋಕ ಹಾಗೂ ಮಂತ್ರಗಳನ್ನು ಪಠಿಸುವುದು ನಿಜವಾಗ್ಲೂ ಖುಷಿ ಹಾಗೂ ಹೆಮ್ಮೆ ಪಡುವ ಸಂಗತಿಯಾಗಿದೆ. ಈ ದೇವಾಲಯವು ದಕ್ಷಿಣ ಭಾರತದಲ್ಲಿ ಶ್ರೀರಾಮ ದೇವರಿಗೆ ನಿರ್ಮಾಣವಾದ ಮೊಟ್ಟ ಮೊದಲ ದೇವಾಲಯ ಅಂತ ಹೇಳ್ಬೋದು. ಈ ದೇವಾಲಯವು ದಕ್ಷಿಣ ಭಾರತದಲ್ಲಿ ಅತ್ಯಂತ ಹಳೆಯ ದೇವಾಲಯ ಅಂತ ಕರೆಯಬಹುದು. ಈ ವರ್ಷದ ಶ್ರೀರಾಮನವಮಿ ಹಬ್ಬವು ಮಾರ್ಚ್ 27, 2026ರಂದು ಶುಕ್ರವಾರದಂದು ಆಚರಿಸಲಾಗುತ್ತದೆ. ಮೂರನೇ ದೇವಾಲಯ ಶ್ರೀರಾಮ ಮಂದಿರ, ರಾಜಾಜಿನಗರ ಬಡಾವಣೆ, ಬೆಂಗಳೂರು ನಗರ. ಶ್ರೀರಾಮ ಮಂದಿರ ಬೆಂಗಳೂರು ನಗರದ ರಾಜಾಜಿನಗರ 4ನೇ ಬ್ಲಾಕ್ನಲ್ಲಿ ಇದೆ. ಈ ದೇವಾಲಯ 1956ನೇ ಇಸ್ವಿಯಲ್ಲಿ ಶ್ರೀರಾಮ ಸೇವಾ ಮಂಡಳಿಯವರು ಸ್ಥಾಪಿಸಿದರು. ಈ ಮಂಡಳಿ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಪ್ರಸಿದ್ಧವಾಗಿದೆ. ಈ ದೇವಾಲಯದಲ್ಲಿ ಇತ್ತೀಚೆಗೆ 63 ಅಡಿ ಉದ್ದದ ರಾಮಾಂಜನೇಯ ಪ್ರತಿಮೆಯನ್ನು ಅಕ್ಟೋಬರ್ 2024ರಂದು ಉದ್ಘಾಟಿಸಲಾಯಿತು. ಈ ದೇವಸ್ಥಾನವು ರಾಜಾಜಿನಗರದ 10ನೇ ಮುಖ್ಯ ರಸ್ತೆಯಲ್ಲಿ ಬರುತ್ತದೆ ಹಾಗೂ ಶ್ರೀರಾಮನವಮಿಯ ಹಬ್ಬದ ದಿನದಂದು ಈ ದೇವಸ್ಥಾನವು ಸಕ್ರಿಯವಾಗಿರುತ್ತದೆ. ಶ್ರೀರಾಮನವಮಿಯ ಹಬ್ಬದ ದಿನದಂದು ರಾಮನ ಹೆಸರಿನಲ್ಲಿ ಭಜನೆಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಮುಖ್ಯ ಆಚರಣೆಗಳನ್ನು ಆಯೋಜಿಸುತ್ತಾರೆ. ಈ ದೇವಾಲಯವು ರಾಜಾಜಿನಗರ್ ಮೆಟ್ರೋ ನಿಲ್ದಾಣಕ್ಕೆ ಅತ್ಯಂತ ಸಮೀಪದಲ್ಲಿದೆ. 4ನೇ ಪುಣ್ಯಕ್ಷೇತ್ರ ರಾಮದೇವರ ಬೆಟ್ಟ, ರಾಮನಗರ ಟೌನ್, ಬೆಂಗಳೂರು ದಕ್ಷಿಣ ಜಿಲ್ಲೆ. ರಾಮದೇವರ ಬೆಟ್ಟವು ಇತ್ತೀಚೆಗೆ ರಾಮನಗರ ಜಿಲ್ಲೆಯಿಂದ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಮರು ಹೆಸರಿಸಲಾಗಿದ್ದು, ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ಟೌನ್ ಅತ್ಯಂತ ಸಮೀಪದಲ್ಲಿದೆ. ಈ ಬೆಟ್ಟವು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಗೆ ಅತ್ಯಂತ ಸಮೀಪದಲ್ಲಿದೆ. ರಾಮದೇವರ ಬೆಟ್ಟದಲ್ಲಿ ಪುರಾಣ ಪ್ರಸಿದ್ಧ ಪಟ್ಟಾಭಿರಾಮಸ್ವಾಮಿ ದೇವಾಲಯವಿದ್ದು, ಈ ದೇವಾಲಯದಲ್ಲಿರುವ ಶ್ರೀರಾಮ, ಸೀತಾಮಾತೆ, ಲಕ್ಷ್ಮಣ ಹಾಗೂ ಹನುಮಂತನನ್ನು ಒಳಗೊಂಡ ಏಕಶಿಲಾ ವಿಗ್ರಹವಿರುತ್ತದೆ. ಈ ಏಕಶಿಲಾ ವಿಗ್ರಹವನ್ನು ಸುಗ್ರೀವನೇ ಕೆತ್ತಿ ಇಲ್ಲಿ ಪ್ರತಿಷ್ಠಾಪಿಸಿದನು ಎಂದು ಹೇಳಲಾಗುತ್ತದೆ. ಸೀತಾದೇವಿಯ ದಾಹವನ್ನು ನೀಗಿಸಲು ಶ್ರೀರಾಮ ದೇವರು ಈ ಸ್ಥಳದಲ್ಲಿ ತಮ್ಮ ಧನಸ್ಸಿನಿಂದ ಬಾಣವನ್ನು ಬಿಟ್ಟು ಬಾಣ ಬಿದ್ದ ಜಾಗ ಕೊಳ ನಿರ್ಮಾಣವಾಗುತ್ತದೆ. ಆ ಕೊಳದ ನೀರಿನಿಂದ ಸೀತಾದೇವಿಯ ದಾಹ ನೀಗಿತು. ಈ ಕೊಳವನ್ನು ಈಗಲೂ ಸಹ ನೋಡಬಹುದು ಹಾಗೂ ಈ ಕೊಳದ ಹೆಸರೇ ಶ್ರೀರಾಮ ತೀರ್ಥ. ಒಮ್ಮೆ ಶ್ರೀರಾಮ ದೇವರು ಮತ್ತು ಸೀತಾಮಾತೆ ಮಲಗಿರಬೇಕಾದರೆ ಕಾಕಾಸುರ ಎಂಬ ಅಸುರ ಕಾಗೆಯ ರೂಪವನ್ನು ಧರಿಸಿ ಸೀತಾದೇವಿಯ ಮೇಲೆ ನಿರಂತರವಾಗಿ ದಾಳಿಯನ್ನು ಮಾಡುತ್ತಾನೆ. ದಾಳಿಯ ಪರಿಣಾಮವಾಗಿ ಸೀತಾದೇವಿಗೆ ಗಾಯವಾಗಿ ಸೀತಾದೇವಿಯ ಮೈಯಿಂದ ಹರಿದ ರಕ್ತ ಶ್ರೀರಾಮನ ಮೇಲೆ ಬೀಳುತ್ತದೆ. ಶ್ರೀರಾಮ ದೇವರು ಎಚ್ಚರಗೊಂಡು ಸೀತಾದೇವಿಯನ್ನು ವಿಚಾರಿಸಿದಾಗ ಸೀತಾದೇವಿಯು ಕಾಕಾಸುರ ತನ್ನ ಮೇಲೆ ದಾಳಿ ಮಾಡಿದ ವಿಷಯವನ್ನು ಹೇಳ್ತಾಳೆ. ಆಗ ಶ್ರೀರಾಮ ದೇವರು ದರ್ಬೆಯಿಂದ ಬ್ರಹ್ಮಾಸ್ತ್ರವನ್ನು ಸೃಷ್ಟಿ ಮಾಡಿ ಕಾಕಾಸುರನ ಮೇಲೆ ಪ್ರಯೋಗಿಸುತ್ತಾರೆ. ಇದರ ಪರಿಣಾಮ ಕಾಕಾಸುರನ ಒಂದು ಕಣ್ಣು ಬ್ರಹ್ಮಾಸ್ತ್ರಕ್ಕೆ ಬಲಿಯಾಗುತ್ತದೆ. ರಾಮದೇವರ ಬೆಟ್ಟದಲ್ಲಿ ಈಗಲೂ ಸಹ ನಮಗೆ ಎಲ್ಲೂ ಕಾಗೆಗಳು ನೋಡೋಕ್ಕೆ ಸಿಗಲ್ಲ. ರಾಮದೇವರ ಬೆಟ್ಟ ರಣಹದ್ದುಗಳ ವನ್ಯಜೀವಿ ಧಾಮ ಕೂಡ ಹೌದು. ರಾಮದೇವರ ಬೆಟ್ಟ ಸಮೀಪದಲ್ಲಿ ಬಾಲಿವುಡ್ನ ಸಾರ್ವಕಾಲಿಕ ಬ್ಲಾಕ್ಬಸ್ಟರ್ ಚಿತ್ರ ಶೋಲೆನ ಚಿತ್ರೀಕರಣ ನಡೆದಿರುತ್ತದೆ. ಕೊನೆ ಮತ್ತು 5ನೇ ದೇವಾಲಯ ಶ್ರೀರಾಮ ಕ್ಷೇತ್ರ, ಕನ್ಯಾಡಿ, ಉಜಿರೆ, ದಕ್ಷಿಣ ಕನ್ನಡ ಜಿಲ್ಲೆ. ಶ್ರೀರಾಮ ಕ್ಷೇತ್ರ ದೇವಾಲಯವು ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆಯ ಕನ್ಯಾಡಿಯಲ್ಲಿ ಇದೆ. ಈ ದೇವಸ್ಥಾನ ಧರ್ಮಸ್ಥಳದಿಂದ 4 ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ನೇತ್ರಾವತಿ ನದಿ ಅತ್ಯಂತ ಸಮೀಪದಲ್ಲಿದೆ. ಈ ದೇವಾಲಯ ಭಾರಿ ಹೆಸರನ್ನು ಪಡೆದಿದ್ದು ಇತ್ತೀಚೆಗೆ ನಿರ್ಮಾಣವಾದ 3 ಅಂತಸ್ತಿನ ಅಮೃತಶಿಲೆಯ ದೇವಾಲಯವಿದು. ಶ್ರೀರಾಮ ಕ್ಷೇತ್ರದಲ್ಲಿರುವ ದೇವಾಲಯ ಶ್ರೀರಾಮ ದೇವರಿಗೆ ಸಮರ್ಪಿಸಿದ್ದು ಈ ಕ್ಷೇತ್ರವನ್ನು ದಕ್ಷಿಣದ ಅಯೋಧ್ಯೆ ಎಂದು ಕರೆಯುತ್ತಾರೆ. ಈ ದೇವಾಲಯವು ಶ್ರೀರಾಮ ದೇವರು, ಸೀತಾದೇವಿ, ಲಕ್ಷ್ಮಣ, ಭರತ, ಶತ್ರುಘ್ನ ಮತ್ತು ಆಂಜನೇಯ ದೇವರು ಮಾತ್ರವಲ್ಲದೆ
36 ಸಂಖ್ಯೆಗಿಂತ ಹೆಚ್ಚಿನ ದೇವರ ವಿಗ್ರಹವನ್ನು ಈ ಆಲಯದಲ್ಲಿ ನಾವು ನೋಡಬಹುದು. ಪಶ್ಚಿಮ ಘಟ್ಟಗಳ ಕಾಡಿನಿಂದ ಸುತ್ತುವರಿದ ಈ ಆಲಯದಲ್ಲಿ ಧ್ಯಾನ ಮಾಡುವುದಕ್ಕೆ ಹೇಳಿ ಮಾಡಿಸಿದ ಪುಣ್ಯಸ್ಥಳ ಇದಾಗಿದೆ. ಈ ದೇವಾಲಯದ ವಾಸ್ತುಶೈಲಿಯನ್ನು ಗಮನಿಸಿದಾಗ ಉತ್ತರ ಭಾರತದ ಹಾಗೂ ದಕ್ಷಿಣ ಭಾರತದ ದೇವಾಲಯಗಳ ವಾಸ್ತುಶೈಲಿಯನ್ನು ಇಲ್ಲಿ ನೋಡಬಹುದು. ಈ ದೇವಾಲಯದ ಗೋಪುರ ಉತ್ತರ ಭಾರತದ ವಿಮಾನ ಮಾದರಿಯ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ದೇವಾಲಯದ ಗೋಡೆಗಳನ್ನು ಗಮನಿಸಿದಾಗ ದೇವಾನುದೇವತೆಗಳ ಕೆತ್ತನೆಗಳನ್ನು ದಕ್ಷಿಣ ಭಾರತದ ದೇವಾಲಯಗಳ ವಾಸ್ತುಶೈಲಿಯನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡು ಈ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ. ಈ ದೇವಾಲಯದಲ್ಲಿ 72 ಅಡಿ ಉದ್ದದ ಬ್ರಹ್ಮರಥ, 36 ಅಡಿ ಉದ್ದದ ಹನುಮನ ರಥ ಮತ್ತು ಬೆಳ್ಳಿಯ ರಥವನ್ನು ಹೊಂದಿದೆ. ಪುರಾಣದ ಪ್ರಕಾರ ಶ್ರೀರಾಮ ದೇವರು ಹಾಗೂ ಸಹೋದರ ಲಕ್ಷ್ಮಣ ಶ್ರೀರಾಮನ ಮಡದಿ ಸೀತಾದೇವಿಯು ಲಂಕಾಪತಿ ರಾವಣನಿಂದ ಅಪಹರಣವಾದಾಗ ಸೀತಾನ್ವೇಷಣೆಯ ಸಂದರ್ಭದಲ್ಲಿ ಈ ಸ್ಥಳದಲ್ಲಿ ತಂಗಿದ್ದರು. ಈ ದೇವಸ್ಥಾನ ಉಜಿರೆ ಧರ್ಮಸ್ಥಳಕ್ಕೆ ಹಾದು ಹೋಗುವ ರಸ್ತೆ ಕಡೆ ಇದೆ ಹಾಗೂ ಈ ದೇವಾಲಯದ ಮೂಲಕ ನಾವು ಧರ್ಮಸ್ಥಳಕ್ಕೆ ತಲುಪಬಹುದು. ಈ ದೇವಾಲಯದ ಸಮಯ ಬೆಳಗ್ಗೆ 5:30ಯಿಂದ ಸುಪ್ರಭಾತ ಸಮಯಕ್ಕೆ ತೆರೆಯುತ್ತಾರೆ ಹಾಗೂ ರಾತ್ರಿ 8 ಗಂಟೆಗೆ ಮಹಾಮಂಗಳಾರತಿಯ ನಂತರ ಮುಚ್ಚಲಾಗುತ್ತದೆ. ಇವತ್ತಿನ ವಿಡಿಯೋದಲ್ಲಿ ಶ್ರೀರಾಮ ದೇವರ 5 ಪ್ರಮುಖ ದೇವಾಲಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದು ಇವತ್ತಿನ ವಿಡಿಯೋ ಮುಗಿಸೋ ಸಮಯ ಬಂತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನು ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ಚಾನಲ್ನಲ್ಲಿ ಅಪ್ಲೋಡ್ ಆಗುವಂಥ ಹೊಸ ವಿಡಿಯೋಸ್ಗಳಿಗೆ ನೀವೇ ನನಗೆ ಸ್ಫೂರ್ತಿ ಕೊಟ್ಟಂಗಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋ ಸಮಯ ಬಂತು. ಧನ್ಯವಾದಗಳು.